ಒಂದು ಮಿಸ್ಟ್ರಿ ಬೌಲ್ ನ ತೋರಿಸ್ಬೇಕು ಅಂತ ಇದ್ದೀನಿ. ಇವತ್ತು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇನ್ನ ಮುಖ ಕೂಡ ತೊಳೆದಿಲ್ಲ. ಆಕ್ಚುಲಿ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 6:45 ಆಗ್ತಿದೆ. ಈ ಒಂದು ಟೈಮಲ್ಲಿ ಒಂದು ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಅದೇ ತರ ಯಾವ ಬೌಲ್ ಅಂತ ಆಲ್ರೆಡಿ ಟೈಟಲ್ ಮತ್ತೆ ತಮಿಳಲ್ಲೂ ನೋಡಿ ಕಂಡಿಡ್ದಿರ್ತೀರಾ. ಅಫ್ಕೋರ್ಸ್ ಇವತ್ತು ಬೀಟಾ ಫಿಶ್ ಒಂದು ಬೌಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಒಂದು ಬೀಟಾ ಫಿಶ್ ಇದೆ. ಈ ಒಂದು ಬೀಟಾ ಫಿಶ್ ನ ಅರೌಂಡ್ ಐ ಥಿಂಕ್ 6 ಮಂತ್ ಇಂದ ನನ್ನ ಹತ್ರ ಅದೇ ತರ ಇದೆ. ವಾಟರ್ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಆಗಿ, ವಾಟರ್ ಕೂಡ ಅದೇ ತರ pH ಲೆವೆಲ್, ಟೆಂಪರೇಚರ್ ಎಲ್ಲಾನು ಮೇಂಟೈನ್ ಆಗಿ, ಇನ್ನೂ ಕೂಡ ನಾನು ವಾಟರ್ನ ಚೇಂಜ್ ಮಾಡ್ದಿರೆ ಅದೇ ಬೌಲಲ್ಲಿ ಮೇಂಟೈನ್ ಮಾಡ್ತಿದ್ದೀನಿ. ಆ ಒಂದು ಬೌಲ್ನ ನಿಮ್ಮ ಹತ್ರ ಇವತ್ತು ತೋರ್ಸೋಣ ಅಂತ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿರ್ತೀರಾ. ನಮ್ಮ ಚಾನೆಲ್ ಹೆಸರು ಪ್ರಶಾಂತ್ ಫಿಶ್ ಬ್ಲಾಗ್ ಇನ್ ಕನ್ನಡ. ಈ ಚಾನೆಲಲ್ಲಿ ಫಿಶ್ ರಿಲೇಟೆಡ್ ಆಗಿರೋ ವಿಷಯಗಳೆಲ್ಲ ತುಂಬ ವಿಡಿಯೋಸ್ಗಳು ಬರುತ್ತೆ. ಇತ್ತೀಚೆಗೆ ಬರೀ ಶಾರ್ಟ್ಸ್ ಮಾತ್ರ ಹಾಕ್ತಿದ್ದೀನಿ. ಕಾರಣ ಒಂದೈತೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಇವತ್ತು ನನ್ನ ಹತ್ರ ಇರೋ ಒಂದು ಮಿಸ್ಟ್ರಿ ಬೌಲ್ ಬಗ್ಗೆ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲು, ಆಮೇಲೆ ಬೌಲ್ನ ತೋರಿಸ್ತೀನಿ. ಆಕ್ಚುಲಿ ಬೀಟಾ ಫಿಶ್ ಅನ್ನೋದು ತುಂಬ ಒಂದು ಕಾಮನ್ ಆಗಿರೋ ಒಂದು ಫಿಶ್. ಈ ಫಿಶ್ ಬಂದ್ಬಿಟ್ಟು ಥಾಯ್ಲ್ಯಾಂಡ್ ಅಲ್ಲಿ ಒಂಥರ ವೆರೈಟಿ ಒಂದು ಫಿಶ್ ಅಲ್ಲಿ ಸೇರಿದಂತ ಒಂದು ಫಿಶ್. ಥಾಯ್ಲ್ಯಾಂಡ್ ಬ್ರೀಡ್ ಅಂತಾರೆ, ಒಬ್ಬೊಬ್ರು ಕೇರಳ ಬ್ರೀಡ್ ಅಂತಾರೆ. ಸೊ ತುಂಬಾ ಬ್ರೀಡ್ಗಳು ಈ ಒಂದು ಫಿಶ್ ಆಗಿ ಬಂದಿದೆ. ನಮ್ಮ ಬೆಂಗಳೂರಲ್ಲಾಗಿರ್ಲಿ, ನಮ್ಮ ಹಳ್ಳಿ ಕಡೆ ಎಲ್ಲಾಗಿದ್ರೇನು ಕೂಡ ನೀವು ನೋಡಿರ್ತೀರಾ. ಸಪೋಸ್ ಸೈಡಲ್ಲಿ ಪಿಕ್ ಆಗ್ತೀನಿ ನೋಡಿ, ಈ ಜಿಲೇಬಿ ಮೀನು, ಕಟ್ಲಾ ಮೀನು, ಕ್ಯಾಟ್ ಫಿಶ್ ಎಲ್ಲ ಕೆರೆಗಳಲ್ಲಿ ಮಸ್ತಾಗಿ ಬೆಳ್ಕೊಂಡು ಸುತ್ತಾಡ್ತಾ ಇರ್ತವೆ. ನಮ್ಮ ಮಕ್ಳು ಏನ್ ಮಾಡ್ತಾರೆ, ಮಸ್ತಾಗಿ ಅದನ್ನ ಇಟ್ಕೊಂಡು ಫ್ರೈ ಮಾಡ್ಬಿಟ್ಟು ಮಸ್ತಾಗಿ ಬ್ಯಾಟಿಂಗ್ ಮಾಡ್ಬಿಡ್ತಾರೆ. ಸೊ ಆ ತರನೇ ಥಾಯ್ಲ್ಯಾಂಡ್ ಅಲ್ಲಿ ಮಸ್ತಾಗೆ ಸಮುದ್ರಗಳಲ್ಲೆಲ್ಲ ಅವ್ರ ಮನೆ ಹತ್ರ ಒಂದು ಚಿಕ್ಕ ಕುಂಟೆ ತರನೋ, ಒಂದು ಕೆರೆ ತರನೋ, ಈ ತರ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಬೀಟಾ ಫಿಶ್ ಕಾಮನ್ ಆಗಿ ಬೆಳೆಯುತ್ತೆ. ಸೊ ಅಲ್ಲಿಂದ ಕೆಲವು ಇಂಟೆಲಿಜೆನ್ಸ್ ಇರ್ತಾರಲ್ಲ, ಅವರೆಲ್ಲ ಈ ಫಿಶ್ ನ ತಗೊಂಡು ಸಾಕಕ್ಕೆ ಟ್ರೈ ಮಾಡ್ತಾರೆ. ಸಾಕಿ ಅದಾದ್ಮೇಲೆ ದೊಡ್ಡ ಹಿಸ್ಟ್ರಿನೇ ಐತೆ ಗುರು. ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಬೇಜಾನ್ ಎಕ್ಸ್ಪ್ಲೇನ್ ಮಾಡಬೇಕು. ಚಿಕ್ಕದಾಗೆ ನನಗೆ ಗೊತ್ತಿರೋ ವಿಷಯ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಒಂದು ಬೀಟಾ ಫಿಶ್ ನ ಒಬ್ರು ಸಾಕ್ತಾರೆ. ಆ ಒಂದು ಸಾಕಿರೋ ಪರ್ಸನ್ ಏನ್ ಮಾಡ್ತಾರೆ, ಫೈಟರ್ ಫಿಶ್ ಅಂತ ಇದಕ್ಕೆ ಹೆಸರಿಡ್ತಾರೆ. ಯಾಕಂದ್ರೆ ಒಂದು ಮೇಲು ಒಂದು ಫೀಮೇಲ್ ಸೇರಿದ್ರೆ ಬ್ರೀಡ್ ಆಗತ್ತೆ, ಒಂದು ಫೀಮೇಲು ಒಂದು ಮೇಲು ಸೇರಿದ್ರೆ ಯಾವುದೇ ಕಾರಣಕ್ಕೂ ಫೈಟ್ ಆಗಲ್ಲ. ಅದೇ ತರ ನೀವು ನೋಡಿದ್ರೆ ಒಂದು ಮೇಲ್ ಇನ್ನೊಂದು ಮೇಲ್ ಒಂದೇ ಬೌಲಲ್ಲಿ ಒಂದೇ ಜಾಗದಲ್ಲಿ ಇತ್ತು ಅಂದ್ರೆ ಜಗಾಮುಗ ಹೊಡೆದಾಡ್ಕೊಂಡ್ಬಿಡುತ್ತೆ. ಸೊ ಇದಕ್ಕೋಸ್ಕರ ಇದನ್ನ ಫೈಟರ್ ಫಿಶ್ ಅಂತಾರೆ. ಥಾಯ್ಲ್ಯಾಂಡ್ ಅಲ್ಲಿರೋ ಪೀಪಲ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವರ ಒಂದು ಟೈಮ್ ಪಾಸ್ಗೋಸ್ಕರ ಅಕ್ಕಪಕ್ಕದಲ್ಲಿರೋ ಚಿಕ್ಕ ಹುಡುಗರಾಗಿರ್ಲಿ, ದೊಡ್ಡವರಾಗಿರ್ಲಿ, ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಆ ಒಂದು ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಟೈಮ್ ಅಲ್ಲಿ, ಆ ಕಾಲದಲ್ಲಿ ಜಮಾನದಲ್ಲಿ ಸೊ ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಈ ಫಿಶ್ ನ ಮಸ್ತಾಗೆ ಬೇಟೆ ಆಡಲು ಶುರು ಮಾಡ್ತಾರೆ. ಮಸ್ತಾಗೆ ಅದು ಯಾವ ತರ ಅಂತೀರಾ, ಒಂದು ಛತ್ರಿ ಗಿತ್ರಿ ಎಲ್ಲ ತಗೊಂಡು ನೀರೊಳಗಡೆ ನುಗ್ಗಿ ಅದನ್ನ ಹಿಡ್ದು ಮಸ್ತಾಗೆ ಸಾಕ್ತಾ ಇರ್ತಾರೆ. ಸೊ ಅಲ್ಲಿಂದ ನಮ್ಮ ಪರ್ಸನ್ಸ್ ಏನ್ ಮಾಡ್ತಾರೆ, ಮಸ್ತಾಗೆ ಮೀನ್ ಸಾಕುಗಾಣಿಕೆ ಮಾಡ್ತಿರ್ತಾರಲ್ಲ, ಇವ್ರ ಕಡೆಯಿಂದ ಇಂಪೋರ್ಟ್ ಆಗತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಪ್ರತಿಯೊಂದು ಜಾಗದಲ್ಲಿ ಈ ಒಂದು ಫಿಶ್ ಮಾರಾಟಕ್ಕೆ ರೆಡಿ ಆಗತ್ತೆ. ಎಲ್ಲಾ ಜಾಗದಲ್ಲೂ ಇದಕ್ಕೊಂದು ಬೀಟಾ ಫಿಶ್ ಅಂತ ಒಂದು ಹೆಸರು ತರ್ತಾರೆ, ಫೈಟರ್ ಫಿಶ್ ಅಂತ ತುಂಬಾ ಬೇಜಾನ್ ಹೆಸರುಗಳು ಐತೆ. ಈ ಫಿಶ್ ಅಲ್ಲಿ ಹೆಸರುಗಳೇ ಬೇರೆ ಬೇರೆ ವೆರೈಟಿ ಇದೆ. ನಾನ್ ನಿಮ್ಮ ಹತ್ರ ತೋರಿಸ್ತಾ ಇರೋದು ಒಂದು ಫುಲ್ ಮೂನ್ಗೂ ಒಂದು ಹಾಫ್ ಮೂನ್ಗೂ ಬ್ರೀಡ್ ಆಗಿರೋಂತ ಒಂದು ಕಾಮನ್ ಆಗಿರೋ ಗ್ರೀನ್ ಕಲರ್ ಒಂದು ಬೀಟಾ ಫಿಶ್ ನ ಇವತ್ತು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಈ ಫಿಶ್ ಬಂದ್ಬಿಟ್ಟು ಅರೌಂಡ್ ನನ್ನ ಹತ್ರ ಒಂದು ಚಿಕ್ಕ ಸೈಜ್ ಅಲ್ಲಿ ಇತ್ತು. ಆಕ್ಚುಲಿ ಆ ಟೈಮಲ್ಲಿ ನನ್ನ ಹತ್ರ ಪಿಕ್ ಇರಲಿಲ್ಲ. ಸೊ ಇಲ್ಲಾಂದ್ರೆ ಸೈಡಲ್ಲಿ ನಿಮ್ಗೆ ಆ್ಯಡ್ ಮಾಡ್ತಿದ್ದೆ. ಆ ಒಂದು ಪಿಕ್ ನ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗ್ತಿತ್ತು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಫಿಶ್ ನ ನಾನು ಸೇಲ್ ಮಾಡಕ್ಕೂ ಕೊಟ್ಟು ತಿರ್ಗಾ ವಾಪಸ್ಸು ತಗೊಂಡಿದ್ದೀನಿ. ಸೊ ಅದೇನೋ ಗೊತ್ತಿಲ್ಲ, ಈ ಲಕ್ಕಿ ಫಿಶ್ ಅಂತಾರಲ್ಲ, ಆ ತರ ನನಗೆ ಈ ಒಂದು ಫಿಶ್ ಕೂಡ ಒಂದು ಹ್ಯಾಡ್ ಆಗಿದೆ ಲಕ್ಕಿ ಫಿಶ್ ಜಾಗದಲ್ಲಿ. ಇವತ್ತು ನಾನ್ ತೋರಿಸ್ತಾ ಇರೋ ಫಿಶ್ ಖಂಡಿತವಾಗ್ಲೂ ನಿಮ್ಮೆಲ್ಲರ ಹತ್ರನೂ ಇಲ್ಲ ಒಬ್ರ ಹತ್ರ ಈ ಫಿಶ್ ಇದ್ರೆ ಕೂಡ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಈ ಫಿಶ್ ನ ಅಂತೂ ಬೇರೆ ವೆರೈಟಿ ಹೆಸರುಗಳಿಂದ ಕರೀಬಹುದು. ಗ್ರೀನ್ ಅನ್ಬೋದು, ತುಂಬಾ ವೆರೈಟಿಗಳಿದೆ ಈ ಒಂದು ಫಿಶ್ಗೆ ಹೆಸರು. ಸೊ ಈ ಬೌಲ್ನ ನಾನು ಸೆಟ್ ಮಾಡಿ ಪ್ರತಿದಿನ ನಾನು ವಾಟರ್ ಚೇಂಜ್ ಮಾಡಬೇಕು ಅಂತ ಒಂದು
ಮೇಂಟೈನ್ ಆಗಿರೋ ಒಂದು ಅರ್ಥ ಇರುತ್ತೆ. ಇವಾಗ ನಾವು ಫಿಶ್ನ ಸಾಕ್ಬೇಕಾದ್ರೆ ನಾವು ಎಷ್ಟು ಫುಡ್ ಹಾಕ್ತೀವೋ ಆ ಫುಡ್ನ ಇವಾಗ 10% ನಾವು ಫುಡ್ ಹಾಕಿದ್ರೆ ಒಂದು 5% ಫುಡ್ಡೇ ಫಿಶ್ಗಳು ತಿನ್ನೋದು. ಇನ್ನು 5% ಫುಡ್ ಏನಾಗುತ್ತೆ ಕೆಳಗಡೆ ವಾಟ್ರಲ್ಲಿ ಮಿಕ್ಸಪ್ ಆಗಿ ಡರ್ಟಿ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ pH ಲೆವೆಲ್ ಅದೇ ಥರ ಕಮ್ಮಿ ಆಗುತ್ತೆ, ವಾಟರ್ ಟೆಂಪರೇಚರ್ ಕೂಡ ಕಮ್ಮಿ ಆಗಿ ಫಿಶ್ ಕೂಡ ಡ್ಯಾಮೇಜ್ ಆಗಿ ಸತ್ತೋಗಕ್ಕೆ ಚಾನ್ಸ್ ಇದೆ. ಆದರೆ ನಾನು ಸೆಟ್ ಮಾಡಿರೋ ಬೌಲಲ್ಲಿ ಅದರಲ್ಲಿ ಸೆರಾಮಿಕ್ ರಿಂಗ್ ಪೌಡ್ರ್ ಹಾಕಿದ್ದೀನಿ, ಜೊತೆಗೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿರೋ ಒಂದು ಟ್ಯಾಬ್ಲೆಟ್ ಹಾಕಿದ್ದೀನಿ, ಇದ್ರ ಜೊತೆಗೆ ಸ್ಯಾಂಡು ಕಲ್ಲು ಅಂದ್ಬಿಟ್ಟು ತುಂಬ ವಿಷಯಗಳು ನಾನು ಆ್ಯಡ್ ಮಾಡಿದ್ದೀನಿ. ಜೊತೆಗೆ ನಮ್ಮ ನ್ಯಾಚುರಲ್ ಆಗಿ ಬೆಳೆಯುವಂಥ ಒಂದು ಮನಿ ಪ್ಲಾಂಟ್ನ ನಾನು ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕೆ ಗುರು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ಬೇಗ ತೋರಿಸು ಅಂತ ನೀವೆಲ್ಲ ಇಷ್ಟೊತ್ತಿಂದ ಕುತೂಹಲದಿಂದ ಕಾಯ್ತಾ ಇದ್ದಿದ್ದು ನನಗೆಲ್ಲ ಮೈಂಡ್ ವಾಯ್ಸ್ ಕೇಳಿಸ್ತಾ ಇದೆ. ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನಾನು ಖಂಡಿತವಾಗ್ಲೂ ಲೈಕ್ ಅಂತೂ 100 ಲೈಕ್ ಆದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ವ್ಯೂಸ್ ಖಂಡಿತವಾಗ್ಲೂ ಸಪೋರ್ಟಿಂದ ಬೇಜಾನ್ ಕೊಡ್ತೀರಾ ಅಂತ ನಂಬ್ತಾ ಇದ್ದೀನಿ. ಓಕೆ ಗುರು, ಇವಾಗ ಆ ಒಂದು ಫಿಶ್ನ ನಿಮ್ಮ ಹತ್ರ ತೋರಿಸ್ತೀನಿ. ಸೀರಿಯಸ್ ಆಗಿ ಬೇರೆ ಲೆವೆಲ್ ಫಿಶ್. ಸೊ ಈ ಒಂದು ಬೌಲ್ ಸೆಟ್ ಮಾಡಿ ಅರೌಂಡ್ ಒಂದು 4 ಮಂತ್, ಐ ಥಿಂಕ್ 4 ಮಂತ್ ಇಲ್ಲ 3 ಮಂತ್ ಇರುತ್ತೆ. ನಾನು ತಂದಾಗ ಇಷ್ಟು ಸೈಜ್ ಇದ್ದಿದ್ದು ಫಿಶು ಇವಾಗ ಈ ಒಂದು ಸೈಜ್ ಇದೆ, ಬೆರಳು ಸೈಜ್ಗಾಗಿದೆ ಈ ಒಂದು ಫಿಶ್. ಕ್ಲೀನಾಗಿ ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಚಿಕ್ಕ ಪಿಕ್ಕಾಗಿ ನಾನು ಇಲ್ಲಿ ಎಲ್ಲನ ಆ್ಯಡ್ ಮಾಡಿರ್ತೀನಿ, ಇಲ್ಲಾಂದರೆ ಫಸ್ಟಲ್ಲಿ ಇಲ್ಲಾಂದರೆ ಎಂಡಲ್ಲಿ ತೋರಿಸ್ತೀನಿ ಖಂಡಿತವಾಗ್ಲೂ. ಸೊ ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಮನಿ ಪ್ಲಾಂಟ್ ಲೀಫು. ಈ ಲೀಫಲ್ಲಿ ಆ್ಯಂಟಿಬಯೋಟಿಕ್ ನ್ಯಾಚುರಲ್ ಆಗೇ ಐತೆ. ನೀವು ಆಕ್ಸಿಜನ್ ಮೋಟ್ರ್ ಏನು ಇಡ್ತೀರಾ ಅಕ್ವೇರಿಯಮಲ್ಲಿ, ಸೊ ಅವೆಲ್ಲ ಇದಕ್ಕೆ ಯಾವುದೂ ಬೇಕಾಗಿಲ್ಲ. ಇದು ನ್ಯಾಚುರಲ್ ಆಗಿ ಇದರಲ್ಲಿ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ನಾವೇನಂತೀವಿ ವೆರೈಟೀಸ್, ಆ ಒಂದು ವೆರೈಟೀಸ್ ಇದರಲ್ಲಿ ಆಲ್ರೆಡಿ ಐತೆ. ಇದರಲ್ಲಿ ಆ ಒಂದು ಟಾಕ್ಸೈಡ್ ಏನಿರುತ್ತೆ, ಆ ಟಾಕ್ಸೈಡ್ ವಾಟ್ರಲ್ಲಿ ಬಿಟ್ಟಾಗ ಫಿಶ್ಗೆ ತುಂಬ ಪ್ರೋಟೀನ್ ಥರ ಒಂದು ಆಲ್ಗೆ ಅಂತೀವಿ ನಾವು, ಅದು ತೊಗೊಳುತ್ತೆ. ಬೀಟಾ ಫಿಶ್ ತೊಗೊಂಡಾಗ ಆ ಒಂದು ಆಕ್ಸಿಜನ್ ಇಲ್ದಿರೆ ಕ್ಲಿಯರ್ ಆಗಿ ಆ ಕಲರೇಷನ್ ಏನಿರುತ್ತೆ ಫಿಶ್ಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಅದೇ ಥರ ವಾಟರ್ ಟೆಂಪ್ರೇಚರ್ ಅಂತೂ ಇವಾಗ ನೀವು ಬಾದಾಮ್ ಲೀಫ್ನ ನೋಡಿರ್ತೀರ. ಬಾದಾಮ್ ಲೀಫ್ನ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ಅಂದರೆ, ಸೊ ಏನೂ ಬೆನಿಫಿಟ್ ಇಲ್ಲ. ಸೊ ತುಂಬ ಜನ ಬಾದಾಮ್ ಲೀಫ್ನ ಯೂಸ್ ಮಾಡ್ತೀರಾ, ಖಂಡಿತವಾಗ್ಲೂ ಅದರಲ್ಲಿ ಏನು ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಿರಲ್ಲ. ಖಂಡಿತವಾಗ್ಲೂ ವಾಟರ್ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ಕಾರಣಕ್ಕೆ ಮಾತ್ರನೇ ಅದಕ್ಕೆ ಯೂಸ್ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲ. ಇದು ಬಂದ್ಬಿಟ್ಟು ಬ್ರೀಡಿಂಗ್. ನಾವು ಯಾವಾಗ ಈ ಬೀಟಾ ಫಿಶ್ ಇಲ್ಲ ಮಾಮೂಲಿ ಮೋಲಿ ಫಿಶ್ ಈ ಥರ ಬ್ರೀಡಿಂಗ್ ನಾವು ಬಿಟ್ಟಾಗ ಒಂದು ಎಲೆ ಅನ್ನೋದು ಬೇಕಾಗತ್ತೆ. ಎಲೆ ಏನಕ್ಕಂದರೆ ಅದರಲ್ಲಿರೋ ಒಳ್ಳೆಯ ವಿಷಯನೂ ಕೆಟ್ಟ ವಿಷಯನೂ ತೆಗೆದುಬಿಡುತ್ತೆ. ಇವಾಗ ಕ್ಲೀನಾಗಿ ಪ್ರಾಪರಾಗಿ ಹೇಳ್ಬೇಕು ಅಂದರೆ, ನೀವು ಬಿಳೆದ ಎಲೆ ನೋಡಿರ್ತೀರ, ಈ ಅಜ್ಜಿಗಳು ಇವರು ಎಲ್ಲ ಮಸ್ತಾಗಿ ಅಗಿತಾ ಇರ್ತಾರೆ ನೋಡಿ ಬಾಯೊಳಗಡೆ. ಸೊ ಈ ಥರ ಒಂದು ಎಲೆ ಆ ಒಂದು ವಾಟ್ರ್ ಒಳಗಡೆ ಬಿಟ್ಟಾಗ ಆ ಎಲೆಯಲ್ಲಿರೋದು ಏನು ಪ್ರೋಟೀನ್ ಇರುತ್ತೆ ವಾಟ್ರಿಗೆ ಹೋಗುತ್ತೆ, ವಾಟ್ರಿಗೆ ಹೋಗಿರೋದು ಫಿಶ್ಗೆ ಹೋಗುತ್ತೆ, ಫಿಶ್ಗೆ ಹೋಗಿ ಫಿಶಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಮಾಡಿ ಅದಕ್ಕೆ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಲೀವ್ ಮಾಡುತ್ತೆ ವಾಟ್ರಲ್ಲಿ. ಸೊ ಅವಾಗ ಕಲರೇಷನ್ ಚೆನ್ನಾಗಿರುತ್ತೆ, ಫಿಶ್ ಲೈಫ್ ಜಾಸ್ತಿ ಬರುತ್ತೆ. ಅದೇ ಥರ ವಾಟರ್ ಟೆಂಪರೇಚರ್ ಕೂಡ ಮೇಂಟೈನ್ ಆಗುತ್ತೆ. ಸೊ ನಿಮಗೆ ವಾಟರ್ ಕಲರ್ ಬೇಕು ಅಂದರೆ ಬಾದಾಮ್ ಲೀಫ್ ಹಾಕ್ಬೇಡಿ. ಏನು ಮಾಡ್ತೀರಾ ಅಂದರೆ, ಈ ಇಟ್ಟಿಗೆ ಬರುತ್ತೆ ಮಸ್ತಾಗಿ ಜಜ್ಬಿಟ್ಟು ವಾಟರ್ ಒಳಗಡೆ ಮಿಕ್ಸ್ ಮಾಡಿಬಿಟ್ರೆ ಕಲರಾಗಿ ಆಗಿಬಿಡುತ್ತೆ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಒಂದು ಕಲರ್ ಇರುತ್ತೆ ನೋಡಿ, ಆ ಕಲರ್ ಆಗುತ್ತೆ. ದಯವಿಟ್ಟು ಬಾದಾಮ್ ಲೀಫ್ನ ಬ್ರೀಡಿಂಗ್ ಮಾಡುವಾಗ ಮಾತ್ರ ಯೂಸ್ ಮಾಡಿ. ಅದೇ ಥರ ನಿಮಗೆ ಯೂಸ್ ಮಾಡಲೇಬೇಕು ಅಂತ ಇದ್ದರೆ ದಯವಿಟ್ಟು ಒಂಥರ ಪ್ರಾಪರಾಗಿ 1 ಲೀಫು ಇಲ್ಲಾಂದರೆ 1/2 ಲೀಫ್ ಈ ಥರ ಹಾಕಿ, ಏನೂ ತೊಂದರೆ ಇಲ್ಲ. ನೀವು ಫುಲ್ಲಾಗಿ ಹಾಕಿ ಅದು ವಾಟ್ರ್ ಗಲೀಜಾಗಿ ತಕ್ಷಣನೇ ನೀವು ಚೇಂಜ್ ಮಾಡೋ ಥರ ಏನೂ ಇಲ್ಲ. ಪ್ರಾಪರಾಗಿ 1 ಮಂತ್ ಬಿಟ್ಟಿದ್ರೆ ಕೂಡ ಆ ಒಂದು ಲೀಫಲ್ಲಿರೋ ಪ್ರೋಟೀನ್ಸ್ ಏನಿರುತ್ತೆ ಅದು ವಾಟ್ರಿಗೆ ಹೋಗುತ್ತೆ. ಸೊ ಆ ಒಂದು ಟೈಮಲ್ಲಿ ಫಿಶ್ ಕೂಡ ಚೆನ್ನಾಗೇ ಬೆಳೆಯುತ್ತೆ. ಆ್ಯಂಡ್ ವಿಡಿಯೋ ನೋಡ್ತಿರೋ ಎಲ್ಲರೂ ಟಿಫನ್ ಆಯ್ತಾ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾನು ಇನ್ನು ಟಿಫನ್ ಮಾಡಿಲ್ಲ, ಹಲ್ಲೂ ಉಜ್ಜಿಲ್ಲ, ಮುಖನೂ ತೊಳೆದಿಲ್ಲ. ಸೊ ಏನೋ ಗೊತ್ತಿಲ್ಲ, ಈ ಒಂದು ವಿಡಿಯೋನ ನಾನು ಶೂಟ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೂಟ್ ಮಾಡ್ತಿದ್ದೀನಿ. ಅದೇ ಥರ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ನಿಮಗೂ ಕೂಡ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ನೋಡಿ ಈ ಥರದ್ದೊಂದು ಬೌಲ್ ಸೆಟ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಸೆಟ್ ಮಾಡಿ. ಸೊ ಎಷ್ಟು ಕಾಸ್ಟ್ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನಿಧಾನಕ್ಕೆ ವಿಡಿಯೋ ಎಂಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು, ಇನ್ನೂ ಸ್ವಲ್ಪ ಹತ್ರ ತೊಗೊಂಬರ್ತೀನಿ. ಸೊ ನಿಮ್ಗೆ ಕಾಣ್ತಾ ಇರುತ್ತೆ
ಸೊ ಇದೇ ಒಂದು ಫಿಶ್ ನನ್ನ ಹತ್ರ ಬಂದಿದ್ದು. ಆಕ್ಚುಲಿ ಇದು ಫೀಮೇಲ್, ಎಗ್ ಲೋಡ್ ಆಗಿದೆ ಇವಾಗ. ಸೊ ಎಗ್ ಲೋಡ್ ಆಗಿ ನಾನು ಕೂಡ ಪೇರ್ ಸೆಟ್ ಮಾಡಿ ಬ್ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಬ್ರೀಡ್ ಆಗಿಲ್ಲ. ಸೊ ಅದೇನೋ ಗೊತ್ತಿಲ್ಲ, ಈ ಬೀಟಾ ಫಿಶ್ ಅಲ್ಲಂತೂ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬ್ರೀಡ್ ಎಲ್ಲ ಸಿಕ್ಕಲ್ಲ. ಸೀರಿಯಸ್ ಆಗಿ ಫೇಲಿಯರ್ ಅಂತೂ ಖಂಡಿತವಾಗ್ಲೂ ಆಗ್ತಾ ಇರತ್ತೆ. ಸೊ ನೀವು ನೋಡ್ಬೋದು ಫಿಶ್ ಎಲ್ಲ ಯಾವ ತರ ಒಂಥರ ಡಿಫ್ರೆಂಟ್ ಆಗಿ ನಿಮ್ಗೆ ಕಾಣುತ್ತೆ. ಒಂದು ಗ್ರೀನು, ಬ್ಲೂ ಮತ್ತೆ ಕಲರೇ ಸೂಪರ್ ಆಗಿದೆ. ಇನ್ನೊಂದೇನಂದ್ರೆ ಸೀರಿಯಸ್ ಆಗಿ ಹಿಂದೆ ಬ್ಯಾಕ್ ಟೈಲ್ ಇದೆಯಲ್ಲ, ಬ್ಯಾಕ್ ಟೈಲ್ ನೀವು ಒಂದು ಕಾಮ್ ಲೈಟ್ ಅಲ್ಲಿ ಇಟ್ಟು ನೀವು ನೋಡಿದ್ರೆ ಈ ನವಿಲು ಓಪನ್ ಮಾಡುತ್ತೆ ನೋಡಿ ಆ ರೆಕ್ಕೆಗಳು, ಆ ತರ ನಿಮ್ಗೆ ಫೀಲ್ ಕೊಡುತ್ತೆ ಸೀರಿಯಸ್ ಆಗಿ ನೋಡ್ತಿದ್ರೆ. ಸೊ ನನ್ಗಂತೂ ತುಂಬಾ ಇಷ್ಟ ಆಗಿರೋದು ಇದ್ರಲ್ಲಿ ಏನು ಅಂದ್ರೆ ಈ ಫಿಶ್ ಮಾತ್ರನೇ. ನಾನು ಈ ಫಿಶ್ ನ ತುಂಬಾ ಜನಕ್ಕೆ ಸೇಲ್ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಆಕ್ಚುಲಿ ನಾವು ಡೀಲರ್ ಪ್ಲಸ್ ಸೇಲರ್ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈ ಫಿಶ್ ಒಬ್ರ ಹತ್ರ ಹೋಗಿ ತಿರ್ಗಾ ನನ್ನ ಹತ್ರನೇ ವಾಪಸ್ ಬಂತು, ಅದೇನೋ ಗೊತ್ತಿಲ್ಲ. ಐ ಥಿಂಕ್ ನನಗೆ ಲಕ್ ಇದೆ ಅನ್ಸುತ್ತೆ ಈ ಫಿಶ್ ಇಂದ. ಸೊ ನನಗೂ ವಾಪಸ್ ಬಂದಿದ್ದರಿಂದ ಖುಷಿ ಇದೆ. ಅದೇ ತರ ಸ್ವಲ್ಪ ಬ್ಯಾಡ್ ಮೂಮೆಂಟ್ಸ್ ಎಲ್ಲ ನಾನು ಲಾಸ್ಟ್ ಅಲ್ಲಿ ನಿಮ್ಮ ಹತ್ರ ಶೇರ್ ಮಾಡಕ್ಕೆ ರೆಡಿ ಇದ್ದೀನಿ. ಕಾಣ್ತಿದ್ಯಾ? ಸೊ ಇದು ಬಂದ್ಬಿಟ್ಟು ಸ್ಯಾಂಡ್, ಬ್ಲ್ಯಾಕ್ ಕಲರ್ ಸ್ಯಾಂಡ್. ಇದನ್ನ ನೀವು ನೋಡಿದ್ರೆ ವ್ಯಾಲ್ಕನೋ ನೀವು ನೋಡಿರ್ತೀರಾ, ಏನ್ ಬ್ಲಾಸ್ಟ್ ಆಗಿ ಬೆಂಕಿ ಗಿಂಕಿ ಎಲ್ಲ ಬಂದ್ಬಿಡುತ್ತಲ್ಲ, ಆ ಥರದ್ದೊಂದು ಸೆಟಪ್ ನಾನು ಇದರಲ್ಲಿ ಸೆಟ್ ಮಾಡಿರೋದು. ಆ್ಯಂಡ್ ಇದನ್ನ ಚೇಂಜ್ ಮಾಡಿ ಅರೌಂಡ್ ಒಂದು 3 days ಆಯಿತು. ನಾನು ಆ್ಯಕ್ಚುಲಿ ನಿಮ್ಮ ಹತ್ರ ಹೇಳಿರ್ತೀನಿ 4 months ಆಯಿತು ಇದರಲ್ಲಿ ಸೆಟ್ ಮಾಡಿ ಅಂತ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಲಿ ಅಂತ. ಏನಂದ್ರೆ ಇದನ್ನ ಸೆಟ್ ಮಾಡಿ ಬೌಲಲ್ಲಿ ಸೆಟ್ ಮಾಡಿ ಅರೌಂಡ್ 4 months 3 months ಆಗಿರುತ್ತೆ. ನಾನು ಈಗ ತಕ್ಷಣ ವಾಟರ್ ಚೇಂಜ್ ಮಾಡಿದ್ದೆ ಯಾವಾಗೂ ಅಂದ್ರೆ ಮೋರ್ ದನ್ 3 days ಆಗಿರುತ್ತೆ ವಾಟರ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಒಂದು ನಾರ್ಮಲ್ ಈ ಬಾಂಬ್ಸ್ ಕಲ್ ಅಂತ ಬರುತ್ತೆ. ಸೊ ಆ ಕಲ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ಸ್ಟೋನು ಪ್ಲಸ್ ಈ ಒಂದು ಮನಿ ಪ್ಲ್ಯಾಂಟ್ನ ನಾನು ಆ್ಯಡ್ ಮಾಡಿದ್ದೀನಿ. ಈ ಮನಿ ಪ್ಲ್ಯಾಂಟ್ನ ನಿಮಗೆ ತೋರಿಸ್ತೀನಿ ಯಾವ ಥರ ಇದರಲ್ಲಿ ಒಂದು ಏನಂತೇವೆ ನಾವು ಆ ಟ್ರಾಕ್ಸೈಡ್ ಏನಿರುತ್ತೆ, ಆ ಬೇರು ಅವು ಇವು ಎಲ್ಲ ಯಾವ ತರ ಲೆವೆಲ್ಗೆ ಬೆಳ್ಕೊಂಡಿದೆ ಅಂದ್ರೆ ನೀವು ನೋಡ್ಬೋದು. ಸೊ ನೀವು ನ್ಯಾಚುರಲ್ ಆಗಿ ಈ ಫಾಕ್ಸ್ ಸ್ಟೈಲ್ ನ ನೋಡ್ಬೋದು. ಫಾಕ್ಸ್ ಸ್ಟೈಲ್ ಬಂದ್ಬಿಟ್ಟು ನಮ್ಮ ಹಳ್ಳಿ ಕಡೆ ಕೆರೆ ಕುಂಟೆಗಳಲ್ಲಿ ಗಲೀಜು ನೀರುಗಳಲ್ಲಿ ಬೆಳೆಯುವಂತ ಒಂದು ಗಿಡ ಫಾಕ್ಸ್ ಸ್ಟೈಲ್. ಈ ಫಾಕ್ಸ್ ಸ್ಟೈಲ್ ಏನ್ ಮಾಡತ್ತೆ ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿರೋ ಒಂದು ನ್ಯಾಚುರಲ್ ಏನಂದ್ರೆ, ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಒಂದು ಸ್ಕೂಲ್ ಟೈಮಲ್ಲೆಲ್ಲ ಖಂಡಿತವಾಗ್ಲೂ ಓದಿರ್ತೀರಾ. ಸೊ ಈ ಹುಣಸೆ ಮರ ಇಲ್ಲ ಬೇವಿನ ಮರ ಇದ್ರಲ್ಲೆಲ್ಲ ನೈಟ್ ಟೈಮಲ್ಲಿ ಒಂದು ಮೊನಾಕ್ಸೈಡ್ ಆಕ್ಸಿಜನ್ ಏನಾಗುತ್ತೆ ಔಟ್ಲೇಯಿಂಗ್ ಮಾಡುತ್ತೆ. ಆಕ್ಸಿಜನ್ನ ಬೆಳಗ್ಗೆ ಟೈಮಲ್ಲೆಲ್ಲ ಶ್ವಾಸಕೋಶನ ಒಳಗಡೆ ಇಟ್ಕೊಂಡು ನೈಟ್ ಟೈಮಲ್ಲಿ ಗುಡ್ ಆಕ್ಸಿಜನ್ ನ ಹೊರಗಡೆ ಬಿಡುತ್ತೆ. ಆ ತರ ಈ ಒಂದು ಮನಿ ಪ್ಲಾಂಟ್ 24 ಗಂಟೆ ಆಕ್ಸಿಜನ್ ನ ಬಿಡ್ತಾ ಇರುತ್ತೆ. ಈ ಒಂದು ಮನಿ ಪ್ಲಾಂಟ್ ಸೈಜ್ ಇದ್ದಿದ್ದು ಇಷ್ಟೇ. ಸೊ ಇವಾಗ ಬೇರ್ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಬೇರಿಂದ ನೀವು ನೋಡ್ಬೋದು ಎಷ್ಟು ಉದ್ದ ಬೆಳ್ಕೊಂಡಿದೆ ಅಂತ. ಸೀರಿಯಸ್ಲಿ ಬೇರೆ ಲೆವೆಲ್, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಒಂದು ಮನಿ ಪ್ಲಾಂಟ್ ಇಷ್ಟುದ್ದಕ್ಕೆ ಬೆಳೆದಿದೆ ಅಂತ. ಅದೇ ತರ ಫಿಶು ಕೂಡ ಬೆಳೆದಿದೆ, ಮನಿ ಪ್ಲಾಂಟ್ ಕೂಡ ಬೆಳೆದಿದೆ. ಬೌಲ್ ಗಿವ್ಲು ಕಲ್ಗಿಲ್ಲೆಲ್ಲ ಬೆಳೆಯಲ್ಲ. ಸೊ ಇದು ನ್ಯಾಚುರಲ್ ಆಗಿ ಎಲ್ಲಾ ಕಡೆ ಅಂತ ಸಿಗುವಂತ ಒಂದು ಪ್ಲಾಂಟ್. ಈ ಮಿಸ್ಟ್ರಿ ಬೌಲ್ ನಾನು ಹೇಗೆ ಸೆಟ್ ಮಾಡಿದೆ ಅಂತ ನಿಧಾನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮನಿ ಪ್ಲಾಂಟ್ ಬಗ್ಗೆ ನಿಮ್ಮ ಹತ್ರ ತುಂಬಾ ವಿಷಯಗಳು ಹೇಳ್ಬೇಕು. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಅಪ್ಡೇಟ್ ಕೊಡ್ತಿರ್ತೀನಿ. ಅದೇ ತರ ಈ ಫಾಕ್ಸ್ ಸ್ಟೈಲ್ ಬಗ್ಗೆ ಕೂಡ ನಿಮ್ಮ ಹತ್ರ ಸ್ವಲ್ಪ ವಿಷಯಗಳನ್ನ ಖಂಡಿತವಾಗ್ಲೂ ನಾನು ಶೇರ್ ಮಾಡಕ್ ರೆಡಿ ಇದ್ದೀನಿ. ಸೊ ಫಾಕ್ಸ್ ಸ್ಟೈಲ್ನ ನಾವು ಯಾವಾಗೂ ಅಷ್ಟೇ ಈ ತರ ವಾಟರ್ ಇಂದ ತೆಗ್ದಿದ ತಕ್ಷಣ ಹೊರಗಡೆ ಈ ತರ ಒಂದು ಪ್ಲೇಸ್ ಅಲ್ಲಿ ದಯವಿಟ್ಟು ಇಡಬೇಡಿ. ಯಾಕಂದ್ರೆ ಹೊರಗಡೆ ಇಟ್ಟಾಗ ಏನಾಗತ್ತೆ, ಈ ಒಂದು ಬೇರೆ ಏನಿರುತ್ತೆ ಒಣಗ್ಬಿಡುತ್ತೆ. ಈ ಒಣಗಿದ ತಕ್ಷಣ ಏನಾಗತ್ತೆ, ಮೇಲೆ ಇರೋ ಈ ಒಂದು ಚಿಕ್ಕ ಪೆಟಲ್ ಏನಾಗತ್ತೆ ಒಣಗಕ್ ಸ್ಟಾರ್ಟ್ ಆಗತ್ತೆ, ಆಮೇಲೆ ಬೆಳೆಯೋದಿಲ್ಲ. ಜೊತೆಗೆ ಇದ್ರಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸ್ ಕೂಡ ಬೆಳೆಯಲ್ಲ. ಸೊ ಅದಕ್ಕೋಸ್ಕರ ಯಾವ್ದಾನ ವಾಟರ್ ಇದ್ರೆ ಆ ವಾಟರ್ ಅಲ್ಲಿ ಇದನ್ನ ಹಂಗೆ ಒಂದು 10 ನಿಮಿಷ 20 ನಿಮಿಷ ಬಿಟ್ಬಿಡಿ. ಸೊ ನಿಮ್ಗೆ ಯಾವಾಗ ಯೂಸ್ ಆಗುತ್ತೋ ಅವಾಗ ವಾಪಸ್ ತೆಗ್ದು ಅದರಲ್ಲಿ ಇಟ್ಬಿಡಿ. ಸೊ ನಾನು ಆಕ್ಚುಲಿ ನೆಟ್ ಯೂಸ್ ಮಾಡಿಲ್ಲ, ಇಲ್ಲಾಂದ್ರೆ ನಾನು ತೋರಿಸ್ತಿದ್ದೆ ನಿಮ್ಗೆ ಕೈಯಲ್ಲಿ ಹಿಡ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಈ ವಿಡಿಯೋ ಐ ಥಿಂಕ್ ನೋಡೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ ಈ ಫಿಶ್ ಬಗ್ಗೆ. ಒಂದೇ ನಿಮಿಷ. ಆಕ್ಚುಲಿ ಫಿಶ್ಗೆ ತುಂಬಾನೇ ಏನಾಗಿರತ್ತಂದ್ರೆ ಎಗ್ ಲೋಡ್ ಆಗೈತೆ. ನೀವು ನೋಡ್ಬೋದು ಈ ಫಿಶ್ನ, ಕಾಣ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಸೊ ನೋಡಿ, ನಿಮ್ಗೆ ಮುಂದೆ ಝೂಮಿಂಗ್ ಅಲ್ಲಿ ತರ್ತೀನಿ. ಸೊ ಇವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ನೀವು ಹಂಗೆ ಟಕ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಫಿಶ್ ನ ನೋಡಿದ ತಕ್ಷಣ
ಸೀರಿಯಸ್ ಆಗಿ ಈ ಫಿಶ್ ಎಲ್ಲ ನಿಮಗೆ ವೆರೈಟೀಸ್ ಅಲ್ಲಿ ತುಂಬಾನೇ ಸಿಕ್ಕುತ್ತೆ. ಬಟ್ ಇವೆಲ್ಲ ನಮ್ಮ ಒಂದು ಇಂಡಿಯನ್ ಬ್ರೀಡ್ ಏನಂತೀವಿ, ಈ ಬ್ರೀಡ್ಗೆ ಸೆಟ್ ಆಗಲ್ಲ. ತುಂಬ ಜನ ಇದನ್ನು ಸಾಕಬೇಕು ಅಂತ ಟ್ರೈ ಮಾಡ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಡೆತ್ ಆಗತ್ತೆ. ಸೊ ಎಷ್ಟೋ ಜಾಗದಲ್ಲಿ ನಾನು ಫಿಶ್ನ ನೋಡಿದ್ದೀನಿ, ಅವರು ಸಾಕೋ ರೀತಿಯಲ್ಲಿ ಆ ಫಿಶು ಮೇಂಟೈನ್ ಮಾಡೋದಂತೂ ಸೀರಿಯಸ್ ಆಗಿ ಕಷ್ಟ. ಆ್ಯಂಡ್ ಇದರಲ್ಲಿ ಸ್ಯಾಂಡ್, ಇವಾಗ ಕೂಡ ವಾಟ್ರು ಸ್ವಲ್ಪ ಕಲರ್ ಚೇಂಜ್ ಆಗಿರೋ ಥರ ಕಾಣಿಸ್ತಿದೆ. ಯಾಕಂದರೆ ಇದರಲ್ಲಿ ಬೀಟಾ ಫುಡ್ ಅಂತ ಬರುತ್ತೆ ನಿಮಗೆ. ಬೀಟಾ ಐ ಥಿಂಕ್ ಗೋಲ್ಡನ್ ಬೀಟಾ ಫುಡ್ ಅಂತ ಒಂದು ಫುಡ್ ಸಿಗುತ್ತೆ ನಿಮಗೆ ಶಾಪಲ್ಲಿ. ಅರೌಂಡ್ ಒಂದು 350-250 ಒಂದು ಪ್ರೈಸಲ್ಲಿ ಸಿಗುತ್ತೆ ಈ ಫುಡ್ಡು. ಇದನ್ನು ನಾವು ಜಸ್ಟ್ ಒಂದು ಚಿಟಿಕೆ ಹಾಕಿದ್ರೆ ಈ ಫುಡ್ಡು, ಅದ್ರಲ್ಲಿ ತಿನ್ನೋದು ಒಂದು 2 ಕಾಳು 3 ಕಾಳು ಅಷ್ಟೇ, ಮಿಕ್ಕಿದೆಲ್ಲ ಹೋಗಿ ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಇದರಲ್ಲಿ ಸ್ಟೋನು ಮತ್ತು ಸ್ಯಾಂಡ್ ಯಾಕೆ ಹಾಕಿದ್ದೀನಿ ಅಂದರೆ, ನಾವು ಕೆಲವು ಟೈಮಲ್ಲಿ ಫುಡ್ ಹಾಕೋದೇ ಬೇಕಾಗಿಲ್ಲ. ಈ ಫಿಶ್ಗೆ ನಾನು 3 ಟೈಮ್ಸ್ಗೆ ಐ ಥಿಂಕ್ ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ನಾನು ಫುಡ್ಡನ್ನು ಕೊಡ್ತೀನಿ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ 3 days 1 days ಅಂದರೆ 3 daysಗೆ ಇಲ್ಲ 1 day ರೇಷಿಯೋ ಅಲ್ಲಿ ಫುಡ್ನ ನಾನು ಕೊಡ್ತಾ ಇರ್ತೀನಿ. ಅಂದರೆ 3 ದಿನಕ್ಕೆ ಒಂದ್ಸತಿ ಫುಡ್ ಹಾಕ್ತೀನಿ. ಸೊ ಯಾಕೆ ಆ ಥರ ಹಾಕ್ತೀನಿ ಅಂದರೆ, ಇದರಲ್ಲಿ ಏನಾಗಿರತ್ತೆ, ಆ ಫುಡ್ ಎಲ್ಲ ಮೇಲೆ ತೇಲುತ್ತೆ. ತೇಲ್ದಾಗ ಏನಾಗಿರುತ್ತೆ, ಆ ಫುಡ್ ಎಲ್ಲ ಕೆಳಗಡೆ ವಾಪಸ್ ಹೋಗಿರುತ್ತೆ. ಆ ಫುಡ್ ಎಲ್ಲ ಹೋಗಿ ಸ್ಯಾಂಡ್ ಮೇಲೆ ಕಲ್ ಮೇಲೆ ಕುತ್ಕೊಂಡಾಗ ಈ ಫಿಶಸ್ ಎಲ್ಲ ಏನು ಮಾಡುತ್ತೆ, ನಾವು 3 ಟೈಮ್ಸ್ ಊಟ ಮಾಡ್ತೀವಿ, ಬೆಳಗ್ಗೆ, ಮಧ್ಯಾಹ್ನ, ನೈಟ್. ಬಟ್ ಈ ಫಿಶ್ ಎಲ್ಲ 24 ಗಂಟೆ ತಿಂತಾನೆ ಇರುತ್ತೆ. ಸೊ ಅದ್ರ ಗಲೀಜ್ ಅದೇ ತಿನ್ನುತ್ತೆ, ಫುಡ್ ಇದ್ರೆ ತಿನ್ನುತ್ತೆ, ಫ್ಲೋಟಿಂಗ್ ಫುಡ್ ಇದ್ರೆ ತಿನ್ನುತ್ತೆ, ನಾರ್ಮಲ್ ಕೆಳಗಡೆ ಏನು ಹೋಗಿರುತ್ತೆ ಕೆಳಗಡೆ. ಸೊ ಇಲ್ಲಿ ಕಾಣ್ತಿದೆ ನೋಡಿ, ಈ ಸ್ಯಾಂಡ್ ಮೇಲೆ ಹೋಗಿರುತ್ತೆ ಫುಡ್ಡು. 24 hours ಇದು ತಿಂತಾನೆ ಇರುತ್ತೆ ಫುಡ್. ನೀವು ನೋಡಿದ್ರೆ ಗೊತ್ತಾಗತ್ತೆ. ನಿಮ್ಮ ಹತ್ರ ಏನಾನ ಫಿಶ್ ಅನ್ನೋದು ಖಂಡಿತವಾಗ್ಲೂ ಇದ್ರೆ ಚೆಕ್ಔಟ್ ಮಾಡಿ, ಒಂದಷ್ಟು ಫುಡ್ ಹಾಕಿರಿ. ಒಂದು 3 daysಗೆ ಹಾಕ್ಲೇಬೇಡಿ ಫುಡ್. ಆ ಟೈಮಲ್ಲಿ ಈ ಫುಡ್ ಇಲ್ದಿರೋ ಒಂದು ಫಿಶ್ ಖಂಡಿತವಾಗ್ಲೂ ಸರ್ವೆ ಆಗೋಕ್ಕೆ ಚಾನ್ಸ್ ಇದೆ. ಸಪೋಸ್ ನೀವೇನ ಜಾಸ್ತಿ ಹಾಕಿ ವಾಟರ್ ಟೆಂಪ್ರೇಚರ್ ಚೇಂಜ್ ಆಗಿ, ವಾಟರ್ ಕಲರ್ ಚೇಂಜ್ ಆಗಿ ನೀವೇನ ಬಿಟ್ರಿ ಅನ್ಕೊಳ್ಳಿ, ಖಂಡಿತವಾಗ್ಲೂ ಫಿಶ್ ಡ್ಯಾಮೇಜ್ ಆಗಿ ಸತ್ತೋಗುತ್ತೆ. ಬೀಟಾ ಆಫ್ ಫಿಶ್ ಅಲ್ಲಿ ಹೇಳ್ಬೇಕು ಅಂದರೆ ನಿಮ್ಗೆ ಗೊತ್ತೇ ಆಗಲ್ಲ ಸೀರಿಯಸ್ ಆಗಿ ಯಾವ ಪ್ರಾಬ್ಲಮ್ ಆಗಿದೆ ಫಿಶ್ಗೆ. ಫಿನ್ ರಾಟ್ ಬಂದಿದ್ಯಾ ಇಲ್ಲ ಹೈಡ್ ರಾಟ್ ಬಂದಿದ್ಯಾ, ಏನಾಗೈತೆ ಗುರು ಅನ್ನೋದೇ ಕಂಡುಹಿಡಿಯೋಕ್ಕಾಗಲ್ಲ. ಈ ಬೀಟಾ ಅಲ್ಲಿ ಟಕ್ಕಂತ ಒಂದು ಕಲರ್ ಚೇಂಜ್ ಆಗತ್ತೆ, ಆಮೇಲೆ ನೋಡಿದ್ರೆ ಸತ್ತೋಗಿರತ್ತೆ. ಸೊ ಇಷ್ಟೇ ಇದಕ್ಕೆ ಪ್ರಾಬ್ಲಮ್ ಬರೋದು. ಐ ಥಿಂಕ್ ನಾನು ಇದಕ್ಕೆ ಸೆಟ್ ಮಾಡಿದಂಥ ಕಾಸ್ಟ್ ಎಷ್ಟು ಅಂತ ಇವಾಗ ಪ್ರಾಪರ್ ಆಗಿ ನಿಮ್ಮ ಹತ್ರ ಹೇಳ್ತೀನಿ. ಸೊ ಬೌಲ್ ಬಂದ್ಬಿಟ್ಟು ನಾವಿರೋ ಒಂದು ಪ್ಲೇಸಲ್ಲಿ ಈ ಬೌಲ್ನ 150 ಅಂತಾರೆ. ನಾರ್ಮಲ್ ನೀವು ಒಂದು ಐ ಥಿಂಕ್ ಹೋಲ್ಸೇಲ್ ಪ್ರೈಸ್ ನೀವೆಲ್ಲನೂ ತಗೊಂಡ್ರೆ ಒಂದು 50 rupeesಗೆ ಆ ಥರ ಕೊಡ್ತಾರೆ. ಸ್ಯಾಂಡ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು 2 kg 2.5 kg ಏನೋ ತೊಗೊಂಬಂದಿದ್ದೆ. ನನ್ನ ದೊಡ್ಡ ಟ್ಯಾಂಕಲ್ಲಿ ಹಾಕಿರ್ತೀನಿ. ನನ್ನ ಟ್ಯಾಂಕು ನಿಮಗೆ ತೋರಿಸಿರ್ತೀನಿ ಖಂಡಿತವಾಗ್ಲೂ. ಆ ಒಂದು ಟ್ಯಾಂಕಲ್ಲಿ ಇದ್ದಿದ್ದ ಸ್ಯಾಂಡ್ನ ನಾನು ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದೇ ಥರ ನನ್ನ ಹತ್ರ ಸ್ವಲ್ಪ ಸ್ಟೋನ್ಸ್ಗಳೆಲ್ಲ ಇತ್ತು, ಆ ಸ್ಟೋನ್ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಬೇರೆ ಯಾವ ಖರ್ಚು ನಂದಿಲ್ಲ. ಆ್ಯಂಡ್ ಫಿಶ್ ಬಂದ್ಬಿಟ್ಟು ನಾನು ಒಂದು 550ಗೆ ಏನೋ ತೊಗೊಂಬಂದಿದ್ದು. ಈ ಫಿಶ್ ಸ್ಮಾಲ್ ಸೈಜಲ್ಲಿದ್ದಾಗ ಈ ಫಿಶು ಅಷ್ಟು ಕಾಸ್ಟ್ಲಿ ರೇಟ್ ಹೇಳಿದ್ರು. ಬಟ್ ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದೈತೆ, ನಾನು ಒಬ್ರಿಗೆ ಸೇಲ್ ಮಾಡಬೇಕು ಅಂದ್ರೂ ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ಒಂದು 1000 rupeesಗಾದ್ರೂ ನಾನು ಸೇಲ್ ಮಾಡೋಕ್ಕೆ ರೆಡಿ ಇದ್ದೀನಿ ಈ ಫಿಶ್ನ. ಅದೇ ಥರ ನೀವು ಈ ಫಿಶ್ ಸ್ಕೇಲ್ ಎಲ್ಲ ನಾನು ನಿಮಗೆ ಝೂಮಿಂಗಲ್ಲಿ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ. ಸೊ ಈ ಕ್ಲಿಪ್ನೆಲ್ಲ ನೋಡಿ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತಲ್ಲ, ಆ ಐಡಿಯಾನ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಥರದ್ದು ನೆಕ್ಸ್ಟ್ ವಿಡಿಯೋ ನಾನು ಪ್ರಾಪರಾಗಿ ಇದನ್ನು ಕೈಯಲ್ಲಿ ಹಿಡಿದು ತೋರಿಸಿ ಒಂದು ವಿಡಿಯೋ ಮಾಡ್ತೀನಿ. ಆಗ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಕೂಡ ಟೈಮ್ ಅಷ್ಟೊಂದಿಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ, ದಯವಿಟ್ಟು ಸಾರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಫುಲ್ ಡೀಟೇಲ್ ಕೊಡ್ತೀನಿ. ಆ್ಯಂಡ್ ಈ ಮಿಕ್ಸ್ಟ್ರಿ ಬೌಲ್ ಬಗ್ಗೆ ನಿಮ್ಗೆ ಏನಾನ ಒಂದು ಐಡಿಯಾ ಸಿಕ್ಕಿರತ್ತಲ್ಲ, ಆ ಐಡಿಯಾನ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ತುಂಬಾ ಟೆನ್ಷನ್ ಆಗಿರೋ ಒಂದು ವಿಷಯ, ಒಂದು ಬ್ಯಾಡ್ ಮೂಮೆಂಟ್ ಏನಂದರೆ, ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಮಳೆಯಲ್ಲಿ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಇದ್ದಿದ್ದು ಒಂದು 4-5 ಝೀಬ್ರಾ ಫಿಶ್ ಮೇಲೆ ಸತ್ತೋಯ್ತು. ಸೊ ಹೇಗೆ ಸತ್ತೋಯ್ತು ಅಂದರೆ, ಮಸ್ತಾಗಿ ಮಳೆ ಬಂದ್ಬಿಟ್ಟಿದೆ. ನಾವೇನು ಹಾಕಿದ್ದೀವಿ ಆ ಟಾರ್ಪಾಲ್, ಸೊ ಕ್ಲಿಪ್ಸ್ ಇದ್ರೆ ಆ್ಯಡ್ ಮಾಡಿರ್ತೀನಿ ನಾನು. ಆ ಟಾರ್ಪಾಲ್ ಸೆಟಪ್ಪಿಂದ ಹೋಲ್ಸ್ ಆಗಿ ಫ್ರಿಜ್ ಬಾಕ್ಸ್ ಎಲ್ಲ ತುಂಬಿ ಅದರೊಳಗಡೆ ಇರೋ ಮೀನೆಲ್ಲ ಹೊರಗಡೆ ಬಂದು ತುಂಬಾ ಒಂದು ಪ್ರಾಬ್ಲಮಲ್ಲಿ ಲಾಕ್ ಆಗಿಬಿಟ್ಟೆ ನಾನು.
ಸೊ ತುಂಬ ಮೀನುಗಳು ಏನಕ್ಕೂ ಇಲ್ದಂಗೆ ಸತ್ತೋಯ್ತು. ಸೊ ಅದಕ್ಕೋಸ್ಕರ ನಾನು ಫ್ರಿಜ್ ಬಾಕ್ಸ್ ಸೆಟಪ್ನ ಹಂಗೆ ಎತ್ಕೊಂಡ್ಬಂದು ಒಳಗಡೆ ಸೆಟ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಅದೇ ಥರ ಇವಾಗ ಜಸ್ಟ್ ಒಂದು ಪ್ರಾಪರಾಗಿ ಹೇಳಬೇಕು ಅಂದರೆ ಫ್ರಿಜ್ ಬಾಕ್ಸ್ನ ಉಲ್ಟಾ ತಿರುಗಿಸಿ ಸುಮ್ಮನೆ ಇಟ್ಬಿಟ್ಟಿದ್ದೀನಿ. ಯಾಕೆ ಹಂಗೆ ಇಟ್ಟಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಲಿ, ಬೇರೆ ಥರ ವಿಡಿಯೋಸ್ ಖಂಡಿತವಾಗ್ಲೂ ಕೊಡ್ತೀನಿ. ಆ್ಯಂಡ್ ತುಂಬಾ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ನಿಮಗೋಸ್ಕರ. ಎಲ್ಲ ವೆರೈಟಿ ಫಿಶ್ ಕೂಡ ನಮ್ಮ ಹತ್ರ ಇನ್ಮೇಲೆ ಅವೈಲೇಬಲ್ ಆಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗ್ಲೂ ಲಿಂಕು ಮತ್ತು ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಯಾವ್ದಾನ ಒಂದು ಫಿಶ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಇಲ್ಲ ಏನಾನ ವಿಷಯಗಳು ತಿಳ್ಕೊಬೇಕಂದ್ರೆ ಕಾಂಟ್ಯಾಕ್ಟಲ್ಲಿ ತಿಳ್ಕೊಬೋದು. ಜೊತೆಗೆ ನೀವು ಕಮೆಂಟು ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ವಿಷಯಗಳು ಮಾತಾಡ್ಬೋದು, ಆದರೆ ನಿಮಗೂ ಬೋರ್ ಹೊಡೆಯುತ್ತೆ, ನನಗೂ ಬೋರ್ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ನಾನು ಹೊಸದಾಗಿ ಬಂದಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಲಿರೋ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಆ್ಯಂಡ್ ಅಗೇನ್ ಗುಡ್ ಮಾರ್ನಿಂಗ್. ಸೊ ಆ್ಯಕ್ಚುಲಿ ಟಕ್ ಅಂತ ಈ ತಮಿಳ್ ಸ್ಲ್ಯಾಂಗ್ ಬಂದ್ಬಿಡ್ತು, ಸಾರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಹೊರಗಡೆ ಎಲ್ಲಾನ ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ಬೈಕಲ್ಲಿ ಟ್ರಾವೆಲ್ ಮಾಡಿದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ. ಅದೇ ಥರ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿ. ಪ್ರಾಪರಾಗಿ ನೀವಿರೋ ಜಾಗದಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಿ. ನಾನಿರೋ ಜಾಗದಲ್ಲಿ ನಾನು ಆರಾಮಾಗಿ ಸೇಫ್ ಆಗಿದ್ದೀನಿ. ಆ್ಯಂಡ್ ಈ ಒಂದು ಬೀಟಾ ಫಿಶ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಆ್ಯಂಡ್ ತುಂಬಾ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಬೇರೆ ಲೆವೆಲ್ ಆಗೈತೆ. ಖಂಡಿತವಾಗ್ಲೂ ಇನ್ನ ಸಪೋರ್ಟ್ನ ನಾನು ಎದುರು ನೋಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ನ ಕೊಟ್ಟು ನನಗೆ ಎಂಕರೇಜ್ ಮಾಡಿದ್ರೆ ಬೇರೆ ಲೆವೆಲ್ ವಿಡಿಯೋಸ್ ಎಲ್ಲ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಕಮೆಂಟ್ ಮಾಡಿ ಗುರು, ತುಂಬ ಇಂಪಾರ್ಟೆಂಟ್, ಕಮೆಂಟ್ ಮಾಡಿ ಖಂಡಿತವಾಗ್ಲೂ. ಆ್ಯಂಡ್ ನನಗೆ ಗೊತ್ತಿರೋ ಹುಡುಗ ಕೂಡ ನನ್ನ ಒಂದು ಚಾನೆಲ್ ನೋಡಿ ಇನ್ಸ್ಪಿರೇಷನ್ ಆಗಿ ಚಾನೆಲ್ನ ಓಪನ್ ಮಾಡಿದ್ದಾನೆ. ಅವನು ಚಾನೆಲ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವನು ಚಾನೆಲ್ನ ನೋಡಿ ಕೂಡ ನೀವು ಸಪೋರ್ಟನ್ನು ಕೊಡ್ಬೋದು. ಹೆಸರು ಬಂದ್ಬಿಟ್ಟು ಜಾನು ಫಿಶ್ ಲವರ್, ಜಾನು ಫಿಶ್ ವ್ಲಾಗ್ ಏನೋ ಇರುತ್ತೆ ಚಾನೆಲ್ ಹೆಸರು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಹುಡುಗನ ಕೂಡ ಸಪೋರ್ಟ್ ಮಾಡಿ, ನಂತರ ಅವನು ಕೂಡ ಬೆಳ್ಕೊಂಬರ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್, ಆ್ಯಂಡ್ ಬಾಯ್ ಬಾಯ್.